ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಅಂದ ತಕ್ಷಣ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಮೊದಲನೇದಾಗಿ ರಾಜ್ಯದ ಜನ ಗಮನಿಸಬೇಕು, ಅಲ್ಲಿ ಸಿದ್ದರಾಮಯ್ಯ ಅವರ ಒಂದೇ ಒಂದು ಸಿಗ್ನೇಚರ್ ಯಾವ ಡಾಕ್ಯುಮೆಂಟ್ಗಳ ಮೇಲೂ ಇಲ್ಲ. ಬಿಜೆಪಿ ಪ್ರತಿ ಸಾರಿನೂ ಅಷ್ಟೇ, ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲ್ ಬರ್ತಿದೆ ಅಂತ ಕಾಣಿಸುತ್ತೋ, ಬಿಜೆಪಿಗೆ ವಿರುದ್ಧ ಇರೋ ಪಕ್ಷಗಳು ಮೇಲ್ ಬರ್ತಾ ಇದೆ ಅಂತ ಕಾಣಿಸುತ್ತೋ, ಅಲ್ಲೆಲ್ಲ ಇವ್ರ ಕೈ ಏನು ಕಿತ್ಕೊಳಕ್ ಆಗಲ್ಲ, ಏನು ಇವ್ರಿಗೆ ದಬಕಕ್ಕಾಗಲ್ಲ, ಇವ್ರಿಗೇನು ಪಕ್ಷನ ಬೆಳೆಸ್ಕೊಳಕ್ ಆಗಲ್ಲ, ಅಥವಾ ಇವ್ರ ಸರ್ಕಾರ ಇದ್ದಾಗ ಒಳ್ಳೆ ಆಡಳಿತಾನು ಕೊಡಕ್ಕಾಗಲ್ಲ. ಇವೆಲ್ಲ ಇವರ ಲೋಪಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯರವರಿಗೆ ಕಪ್ಪು ಮಸಿ ಬಳಿಬೇಕು, ಕಾಂಗ್ರೆಸ್ನ ಪವರ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ. ಗವರ್ನರ್ಗೆ ಒಂದು ಘನತೆ ಇರುತ್ತೆ, ಗವರ್ನರ್ ಪೋಸ್ಟ್ಗೊಂದು ಗೌರವ ಇದೆ, ಅದನ್ನ ಕಳೆದು ಹಾಕಿ ಇವರು ಬಿಜೆಪಿ ಏಜೆಂಟ್ ತರ, ಗವರ್ನರ್ RSS ಏಜೆಂಟ್ ತರ ಏನ್ ಬಿಹೇವ್ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಏನ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ, ರಾಜ್ಯದ ಜನರಿಗೆ ನಿಚ್ಚಳವಾಗಿ ಇವತ್ತು ಅರ್ಥ ಆಗ್ತಾ ಇದೆ. ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯ ಅವರು ಕೂಡ ಕಾನೂನು ತಜ್ಞರು, ಕಾನೂನನ್ನ ತಿಳ್ಕೊಂಡಿರುವಂತವ್ರು, ಓದಿರುವಂತವ್ರು, ಅವ್ರಿಗೆ ಗೊತ್ತಿದೆ. ಜೊತೆಗೆ ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ನಮ್ಮಂತ ಹೆಣ್ಮಕ್ಳು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಇವತ್ತು ಉಚಿತವಾಗಿ ಏನು ಶಿಕ್ಷಣವನ್ನ ಕೊಡೋದಾಗಿರ್ಬೋದು, ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರೋದಾಗಿರ್ಬೋದು, 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇರೋದಾಗಿರ್ಬೋದು, ಇವೆಲ್ಲವೂ ಕೂಡ ರಾಜ್ಯದ ಜನರಲ್ಲಿ ಇನ್ನೊಂದು 50 ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರ್ಲಪ್ಪ ಅನ್ನುವಂತ ಮನಸ್ಥಿತಿ ಬಂದಿದೆ. ಈ ಮನಸ್ಥಿತಿಯನ್ನ ಏನಾದ್ರೂ ಮಾಡಿ ಹೊಡೆದಾಕ್ಬೇಕು ಅನ್ನುವಂತ ಭಯಕ್ಕೆ ಬಿಜೆಪಿ ಇವೆಲ್ಲ ಹುನ್ನಾರ ಮಾಡ್ತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ, ತನಿಖೆಗೆ ಕೊಡೋದು ಅಂತ ಹೇಳಿದ್ರೆ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಬರೀ ತನಿಖೆ ಕೊಟ್ಟಿದ್ದಾರೆ. ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಇದೆ, ಖಂಡಿತವಾಗ್ಲೂ ಮೇಲ್ಮನವಿ ಹೋಗ್ತೀವಿ, ನ್ಯಾಯ ಸಿಕ್ಕೇ ಸಿಗುತ್ತೆ. ಸಿದ್ದರಾಮಯ್ಯ ಅವ್ರು ಏನೂ ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ.